ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಕೆಡವಿ ಹಾಕಿ ನಮಗೂ ತಂದೆ ಬಳಿಗೆ ಹೋಗುವುದಕ್ಕೆ ಮಾರ್ಗ ಮಾಡಿದ್ದಾನೆ. ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ, ಯಾವ ಆತ್ಮ? ಅದು ಯೇಸು ಕ್ರಿಸ್ತನ ಆತ್ಮ, ದೇವರ ಆತ್ಮ, ಪರಿಶುದ್ಧ ಆತ್ಮವನ್ನು ಹೊಂದಿದವರಾಗಿ ತಂದೆಯ ಬಳಿಗೆ ಹೋಗುವುದಕ್ಕೆ ಮಾರ್ಗ ಮಾಡಿದ್ದಾನೆ. ಗೇಟ್ ಓಪನ್ ಮಾಡಿದ ಹಾಗಾಯ್ತಿಲ್ಲಿ. ಆ ಒಂದು ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾನೆ. ಭಯಂಕರವಾದ ಲೋಕದ ಪಾಪವೆನ್ನುವಂಥ ಅಡ್ಡಗೋಡೆಯನ್ನು ಆತನು ಕೆಡವಿ ಹಾಕಿದ್ದಾನೆ. ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದಾನೆ, ತನ್ನ ಪ್ರಾಣವನ್ನು ಸಮರ್ಪಿಸಿದ್ದಾನೆ. ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿರುವಂಥ ಯೇಸು ಕ್ರಿಸ್ತನಿಗೆ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು. ಮತ್ತು 19ನೇ ವಚನದಲ್ಲಿ, ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರೂ ಅನ್ಯರೂ ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು, ದೇವರ ಮನೆಯವರೂ ಆಗಿದ್ದೀರಿ.